ಡ್ಯಾಡಿ ಡ್ಯಾಡಿ ಏನಾಯ್ತಮ್ಮ ಖುಷಿ? ಎದಕ್ಕೆ ಕರೆಯ ಕುಂತಿದ್ದೆಲ್ಲ? ನಾವು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಸಾಗರ್ ಇದ್ದಾನಲ್ಲ, ಸಾಗರ್ ಅವ್ರ ಅಕ್ಕ, ಇವಳು ನನ್ನ ಮಗಳು. ಇವರು ಸಾಗರ್ ಅವ್ರ ಡ್ಯಾಡಿ. ನಾನು ಸಾಗರ್ ಅಕ್ಕ ತಮ್ಮ. ಇವ್ರು ನಮ್ಮ ಡ್ಯಾಡಿ. ನಮ್ಮ ಡ್ಯಾಡಿ ಹೆಸರು ತೇಜಸ್ ಅಂತ. ನಮ್ಮ ಮಮ್ಮಿ ಹೆಸರು ಶಾಲಿನಿ. ಡ್ಯಾಡಿ, ನಾನು ನಿಮಗೇನು ಹೇಳಿದ್ದೆ? ನೀವು ನಾನು ಹೇಳಿದ ಕೆಲಸ ಮಾಡಿದ್ದೀರಾ? ನೀ ಏನು ಹೇಳಿದ್ದೆಮ್ಮ? ಸಾರಿಮ್ಮ, ವರ್ಕ್ ಟೆನ್ಷನಲ್ಲಿ ಮರ್ತೇ ಬಿಟ್ಟಿದ್ದೀನಿ. ಏನಂತ ಹೇಳಮ್ಮ? ಹೋಗಜ್ಜ, ಬರೀ ಹಿಂಗೆ ಮಾಡ್ತಿದ್ದೀನಿ ನೀನು. ನನಗೆ ಏನಂತ ಕೆಲಸ ಹೇಳಿದ್ವಿ ಹೇಳಿ, ನೆನಪು ಮಾಡ್ಕೊ. ಬರೀ ನೀನೇನು ವರ್ಕ್ ಅಂತ ಅಷ್ಟೇ ನೆನಪಿರುತ್ತೆ ನಿನಗೆ. ಮೊಮ್ಮಗಳ ಮೇಲೆ ಕೇರೇ ಇಲ್ಲ ನಿನಗೆ, ಪ್ರೀತಿನೂ ಇಲ್ಲ ಮೊಮ್ಮಗಳ ಮೇಲೆ. ಅಯ್ಯೋ ನನ್ನ ಮೊಮ್ಮಗಳ, ಸಾರಿಮ್ಮ, ಏನೋ ಒಂದು ಟೆನ್ಷನಲ್ಲಿ ಮತ್ತೆ ಹೋಗ್ಬಿಟ್ಟೆ. ಈ ದಡ್ಡಜ್ಜನ್ನ ಕ್ಷಮಿಸ್ಬಿಡಮ್ಮ, ಸಾರಿ. ಏನು ಹೇಳಮ್ಮ ಖುಷಿ? ನಾನು ಸ್ವಲ್ಪ ಟೆನ್ಷನ್, ವರ್ಕ್ ಆಫೀಸಿನ ಟೆನ್ಷನಲ್ಲಿ ಮರ್ತೇ ಬಿಟ್ಟಿದ್ದೆ. ಏನಂತ ಹೇಳಮ್ಮ? ಅಲ್ಲ ಡ್ಯಾಡಿ, ಇವಳಿಗೊಬ್ಬರು ಟೀಚರನ್ನು ಹುಡುಕ್ರಿ ಅಂತ ಹೇಳಿದೆ, ಟ್ಯೂಷನ್ ಹೇಳ್ಕೊಡೋದಕ್ಕೆ. ಇಲ್ಲೇ ಮನೆಗೆ ಬಂದು ಹೇಳ್ಕೊಡುವಂಥ ಟೀಚರ್ನ ಹುಡುಕ್ರಿ ಅಂದೆ. ಹುಡುಕಿದ್ರಾ ನೀವು? ಅಯ್ಯೋ ಸಾರಿಮ್ಮ ಮಗಳೇ, ಸಾರಿಮ್ಮ, ಸಾರಿ ಬಂಗಾರ, ಮರ್ತೇ ಹೋಗ್ಬಿಟ್ಟಿದ್ದೆ ನೋಡಿ ನಾನು. ಮೊನ್ನೆ ನಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೇಳಿದ್ದೆ, ಅವರು ಇಲ್ಲ ಚಲೋ ಟೀಚರ್ ಸಿಗ್ತಾನೆ ಇಲ್ಲ ಅಂತ ಅಂದರು. ನಾನು ಮತ್ತೆ ಹುಡುಕೋದನ್ನೇ ಮರೆತು ಬಿಟ್ಟೆ. ಇನ್ನೊಂದು 2 ಡೇಸ್ ಟೈಮ್ ಕೊಟ್ಬಿಡ್ರಮ್ಮ, ಅಷ್ಟರಲ್ಲಿ ಹುಡುಕ್ಬಿಡ್ತೀನಿ ನಾನು. ಬೇಡ ಬಿಡು ಡ್ಯಾಡಿ. ನಮ್ಮ ಆಫೀಸಲ್ಲೇ ಯಾರು ಚೆನ್ನಾಗಿದ್ದಾರೆ, ಯಾರ್ದು ಚೆನ್ನಾಗಿ ಪರ್ಸೆಂಟೇಜ್ ಆಗಿದೆ ಗೊತ್ತಾ ನಿಮಗೆ? ನಮ್ಮ ಆಫೀಸಲ್ಲ, ನಂಗೆ ಅಷ್ಟೊಂದು ಐಡಿಯಾ ಇಲ್ಲಮ್ಮ. ಹೋಗಿ ಅವರು ರೆಸ್ಯೂಮ್ ಕೊಟ್ಟಿರ್ತಾರಲ್ಲ, ಆ ಲೀಸ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡು ನಿಮಗೆ. ಹೌದಾ ಡ್ಯಾಡಿ? ಸಾಗರ್ ಎಲ್ಲಿದ್ದಾನೆ? ನಾನು ಆಲ್ರೆಡಿ ಆಫೀಸ್ಗೆ ಹೋದಲ್ಲಮ್ಮ. ನಂದು ಇವತ್ತು ಬೇರೆ ಕಡೆ ಒಂದು ಸ್ವಲ್ಪ ಹೊರಗಡೆನೇ ಕೆಲಸ ಇತ್ತಾ, ಅದಕ್ಕೆ ನಾನು ಇವತ್ತು ಆಫೀಸ್ಗೆ ಹೋಗ್ತಿಲ್ಲ. ಸಾಗರ್ ಅಷ್ಟೇ ಹೋಗಿದ್ದಾನೆ ಇವತ್ತು ಆಫೀಸಿಗೆ. ಇಲ್ಲಾಂದರೆ ನನ್ನ ಕೆಲಸ ನಾಳೆ ಮಾಡ್ಕೋತೀನಿ ತಗೋ. ಇವತ್ತು ನಾನೇ ಆಫೀಸ್ಗೆ ಹೋಗಿ ರೆಸ್ಯೂಮ್ ಎಲ್ಲ ಚೆಕ್ ಮಾಡಿ, ಯಾರು ಚೆನ್ನಾಗಿದೆ ಎಜುಕೇಷನ್, ನನ್ನ ಮೊಮ್ಮಗಳಿಗೆ ಯಾರು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನಾನೇ ನೋಡ್ತೀನಿ ತಗೋ. ಬೇಡ ಬಿಡಿ ಡ್ಯಾಡಿ, ಇವನ್ನ ಸ್ಕೂಲಿಗೆ ಕಳಿಸಿ ನಾನೇ ಹೋಗ್ತೀನಿ ಆಫೀಸಿಗೆ. ಹೋಗಿ ನಾನೇ ಚೆಕ್ ಮಾಡ್ತೀನಿ ತಗೋರಿ. ಹೇಗೋ ಸಾಗರ್ ಇರ್ತಾನಲ್ಲ, ಅವ್ನು ಹೆಲ್ಪ್ ಮಾಡ್ತಾನೆ. ನಿಮ್ಮ ಕೆಲಸ ನೀವು ನೋಡ್ಕೊಂಡು ಬಿಡಿ ಹೋಗ್ರಿ ಡ್ಯಾಡಿ. ಮತ್ತೆ ನಿಮಗೆ ಸುಮ್ಮನೆ ಡಿಸ್ಟರ್ಬ್ ಯಾಕೆ? ನಾನು ಹೇಗೋ ಫ್ರೀ ಇದ್ದೀನಲ್ಲ, ನಾನೇ ಹೋಗ್ತೀನಿ ಆಫೀಸಿಗೆ. ಹೌದಮ್ಮ, ಹಂಗಂದ್ರೆ ನೀನೇ ಹೋಗ್ತೀಯಾ? ಸರಿ ತಗೋಮ್ಮ, ಹಂಗಂದ್ರೆ ಅಲ್ಲಿ ಇನ್ನೊಂದು ಕಾರ್ ಇದೆ ನೋಡು, ಆ ಕಾರ್ ತೊಗೊಂಡು. ಡ್ಯಾಡಿ, ನನ್ನ ಕಾರು ಪಂಚರ್ ಆಗಿತ್ತು. ನೀನೇನೇ ರೆಡಿ ಮಾಡಿಸಿದ್ದೀನಮ್ಮ, ಅದನ್ನೇ ತೊಗೊಂಡೋಗಿ ನಿನ್ನ ಕಾರ್ನ, ಸರಿನಾ? ಓಕೆ ಡ್ಯಾಡಿ. ಅಜ್ಜ, ಬರೋ ಮುಂದೆ ನಂಗೆ ಚಾಕ್ಲೇಟ್ ತೊಗೊಂಬರ್ಬೇಕಾ ನೀನು? ಸರಿ ಬಂಗಾರ, ಬರೋ ಮುಂದೆ ನಿನಗೆ ಚಾಕ್ಲೇಟು, ಐಸ್ ಕ್ರೀಮ್, ಕೇಕ್ ಎಲ್ಲನೂ ತೊಗೊಂಡು ಬರ್ತೀನಿ, ಓಕೆನಾ? ಓಕೆ ಅಜ್ಜ. ಸರಿನಮ್ಮ, ಹುಷಾರು ನೋಡ, ನಂದು ಕೆಲಸ ಇದೆ, ನಾನು ಹೋಗ್ತೀನಿ. ಸರಿ ಡ್ಯಾಡಿ, ನೀವು ಹೋಗ್ಬರ್ರಿ. ನಾನು ಇವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗ್ತೀನಿ ಅಲ್ಲಿಂದಲ್ಲೇ. ನಿಮ್ಮ ಮಮ್ಮಿ ಕಿಚನಲ್ಲಿ ನಿನ್ಗೆ ಎದಕ್ಕೂ ಕರಿತಾ ಇದ್ರು ನೋಡು, ನಿಮ್ಮ ಮಮ್ಮಿಗೆ ಹೇಳಿಬಿಟ್ಟು ಹೋಗಿ ನೀನು, ಸರಿನಾ? ಸರಿ ಡ್ಯಾಡಿ. ನಡಿ, ಟೈಮ್ ಆಗುತ್ತೆ. ನೀನು ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಅಜ್ಜಿ ಹತ್ರ ಹೋಗಿ ಅಜ್ಜಿ ಟಿಫನ್ ಮಾಡಿಸುತ್ತೆ. ಬೇಗ ಬೇಗ ತಿಂದುಬಿಡು. ನಾನು ನಿನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗ್ತೀನಿ. ಓಕೆ ಮಮ್ಮಿ. ಎಲ್ರಿಗೂ ನಮಸ್ಕಾರ. ಪ್ಲೀಸ್ ನಮ್ಮ ಹೊಸ ಕತೆಗೆ ಎಲ್ಲರೂ ಸಪೋರ್ಟ್ ಮಾಡಿ. ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಪ್ಲೀಸ್ ಸ್ಟೋರಿ ಹೇಗಿದೆ ಏನಂತ ಕಮೆಂಟ್ ಮಾಡಿರಿ, ನನಗೂ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗಿದೆಯೇ ಅಥವಾ ಇಲ್ವಾ ಅಂತ. ಗುಡ್ ಆಫ್ಟರ್ನೂನ್ ಮ್ಯಾಮ್. ಹಾಂ, ಗುಡ್ ಆಫ್ಟರ್ನೂನ್. ಊಟ ಆಯ್ತನ್ರಿ ನೇತ್ರಾ ಅವರೇ? ಇನ್ನೂ ಇಲ್ಲ ಮ್ಯಾಮ್. ನಿಮ್ದು ಆಯ್ತಾ ಮ್ಯಾಮ್? ನಂದು ಇನ್ನೂ ಆಗಿಲ್ಲ ನೋಡಿರಿ. ಓಕೆ, ನೀವು ಕೆಲಸ ಕಂಟಿನ್ಯೂ ಮಾಡಿರಿ. ಓಕೆ ಮ್ಯಾಮ್. ನೇತ್ರಾ, ಟೈಮ್ ಆಯಿತು, ಬಾ ಊಟಕ್ಕೆ ಹೋಗೋಣ. ಎಲ್ಲರೂ ಊಟಕ್ಕೆ ಹೋದರು. ಇಲ್ಲ ಕಣೆ, ಇವತ್ತು ನೀನು ಊಟ ಮಾಡೋಕೆ ಛಾಯ. ನನಗೆ ಕೆಲಸ ಒಂದು ಸ್ವಲ್ಪ ಜಾಸ್ತಿ ಇದೆ. ನಾನು ಆಮೇಲೆ ಇಲ್ಲೇ ತಿನ್ಕೊಂಡು ಬಿಡ್ತೀನಿ, ಇಲ್ಲ ಅಂದರೆ ಆಮೇಲೆ ಊಟ ಮಾಡ್ತೀನಿ. ನಂದು ಸ್ವಲ್ಪ ಕೆಲಸ ಇದೆ, ಪ್ಲೀಸ್. ಅಮ್ಮ ತಾಯಿ, ಕೆಲಸ ಇದ್ದದ್ದೇ. ನಾವು ಕೆಲಸ ಜಾಸ್ತಿ ಮಾಡಿದ ತಕ್ಷಣ ಬಾಸ್ ಏನು ಸ್ಯಾಲ್ರಿ ಜಾಸ್ತಿ ಕೊಡಲ್ಲ. ಬಾ ಟೈಮ್ ಆಯಿತು, ಬಾ ಊಟ ಮಾಡೋಣ ಬಾ. ಇಲ್ಲ ನಮ್ಮ ತಾಯಿ, ಇವತ್ತು ಏನಾದರೂ ಕೆಲಸ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಬಾಸ್ 7:30ಗೆ ಬಿಡ್ತೀನಿ ಆಫೀಸಿಗೆ, ಇಲ್ಲ ಅಂದರೆ ವರ್ಕ್ ಫುಲ್ ಕಂಪ್ಲೀಟ್ ಆಗೋವರೆಗೂ ಬಿಡೋದಿಲ್ಲ. ವರ್ಕ್ ಫುಲ್ ಕಂಪ್ಲೀಟ್ ಮಾಡಿನೇ ಹೋಗಬೇಕು ಅಂತ ಹೇಳಿದ್ದಾರೆ ನಮ್ಮ. ಮತ್ತೆ ಲೇಟಾಗಿ ಹೋದರೆ ನಮ್ಮೂರಿಗೆ ಬಸ್ಸೇ ಸಿಗೋಲ್ಲ, ನಿಮಗೆ ಗೊತ್ತಲ್ಲ. ಮೊದಲೇ ನಮ್ಮೂರು ಹಳ್ಳಿ, ಬಸ್ ಎಲ್ಲಿ ಸಿಗುತ್ತೆ ಲೇಟಾಗಿ ಹೋಗೋಕ್ಕೆ. ಅದಕ್ಕೆ ಇವಾಗಲೇ ಬೇಗ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಊಟಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಬರೋಷ್ಟಿಗೆ 1 ಅವರ್ ಆಗುತ್ತೆ. ಅದಕ್ಕೆ ಆ 1 ಅವರಲ್ಲಿ ಏನಾದರೂ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ. ಇವತ್ತೊಂದಿನ ನೀನು ಹೋಗಿರು, ನಾಳೆ ಬರ್ತೀನಂತ ನಾ ಬೇಕಾದರೆ. ಅಲ್ಲ, ನೀ ಅಲ್ಲಿವರೆಗೂ ತಡ್ಕೋತೀಯಾ? ಊಟ ಮಾಡಬೇಕಿಲ್ಲ, ಬೆಳಗ್ಗೆನೂ ಟಿಫಿನ್ ಮಾಡಿಲ್ಲ ನೀನು ಸರಿಯಾಗಿ ಅಂತ ಅಂದು. ಮತ್ತು ಊಟ ಮಾಡಬೇಕಿಲ್ಲ ನೀ? ಇಲ್ಲ ಪರವಾಗಿಲ್ಲ, ಇಲ್ಲ ಅಂದ್ರೆ ಆಮೇಲೆ ಇಲ್ಲೇ ತಿನ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ. ಇವಾಗ ಹೆಂಗೋ ಬಾಸು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋಗ್ತಾನೆ ಇದು ಊಟಕ್ಕೆ, ಅವಾಗಿಲ್ಲೇ ಬೇಬಿ ತಿಂದ್ಬಿಡ್ತೀನಿ ಅಷ್ಟೇ. ಸರಿ ನಮ್ಮ, ಆಯಿತು. ನಾನಂತೂ ಊಟಕ್ಕೆ ಹೋಗ್ತೀನಿ, ನನಗಂತೂ ಹಸು ಆಗಿದೆಪ್ಪ. ಸರಿ ಆಯಿತು, ನೀವು ಹೋಗಿರೋ ಊಟಕ್ಕೆ. ಮೇ ಐ ಕಮಿಂಗ್ ಸರ್? ಇಸ್ ಕಮಿಂಗ್. ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಹಾಂ, ಏನಕ್ಕ ನೀನು ನಾನು ಇಲ್ಲೇ ಆಫೀಸ್ನಲ್ಲಿ ಯಾರು ಎಂಪ್ಲಾಯ್ ಅಂತ ಅಂದ್ಕೊಂಡೆ. ಸೀದಾ ಬರೋಕ್ಕೆ ಬರಲ್ಲ ನನಗೆ, ಇಲ್ಲೂ ಕಾಡ್ಸೋದೇನಾ?
ಏನಿಲ್ಲಪ್ಪ, ಹಾಗೆ ತಮ್ಮ ನಾನು ಸ್ವಲ್ಪ ಕಾಡ್ಸೋಣ ಅಂತ ಕೇಳಿ ಒಳಗಡೆ ಬಂದೆ. ಬಾ ಅಕ್ಕ ಕೂತ್ಕೋ ಬಾ. ಕುತ್ಕೊಳೋದಿರಲಿ, ನಾನು ನಿನ್ನೆ ನಿನಗೆ ಒಂದು ಕೆಲಸ ಹೇಳಿದೆ, ಮಾಡಿದೀಯಾ? ಏನಕ್ಕ ಏನು ಕೆಲಸ? ಸಾರಿ ನೆನಪಾಗ್ತಿಲ್ಲ ಹೇಳಕ್ಕ. ವರ್ಕ್ ಪ್ರೆಷರ್ ಜಾಸ್ತಿ ಇರೋದಕ್ಕೆ ನೆನಪೇ ಆಗ್ತಿಲ್ಲ. ಏನಂತ ಹೇಳಕ್ಕ? ಆಫೀಸ್ನಲ್ಲಿರೋ ಎಂಪ್ಲಾಯೀಸ್ ಎಲ್ಲರದು ರೆಸ್ಯೂಮ್ ಒಂದು ಕಡೆ ಇಟ್ಟಿರಪ್ಪ, ಮನೆಗೆ ತೊಗೊಂಡು ಬಾ ಅಂತ ಅಂದಿದ್ದೆ. ನೀನೂ ತಂದಿಲ್ಲ, ಡ್ಯಾಡಿನೂ ತಂದಿಲ್ಲ. ಯಾರ್ದು ಪರ್ಸೆಂಟೇಜ್ ಚೆನ್ನಾಗಿದೆ, ಯಾರ್ದು ಎಜುಕೇಷನ್ ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ನೋಡಿ ಹೇಳ್ರಿ ಅಂತ ಅಂದಿದ್ದೆ. ನೀನು ಹೇಳಿಲ್ಲ, ಡ್ಯಾಡಿನೂ ಹೇಳಿಲ್ಲ. ಅದಕ್ಕೋಸ್ಕರ ನಾನೇ ಬಂದೆ ನೋಡಿ ಇವಾಗ ಆಫೀಸಿಗೆ. ಅಯ್ಯೋ ಅಕ್ಕ, ಸಾರಿ ಅಕ್ಕ, ನೆನಪೇ ಇಲ್ಲ. ನೀನು ಅಟ್ಲೀಸ್ಟ್ ಫೋನ್ ಮಾಡಿ ಹೇಳಬೇಕಿಲ್ಲ. ಇವಾಗ ಹೆಂಗೋ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಿದ್ದೆಲ್ಲ, ಅವಾಗ ತೊಗೊಂಡು ಬರ್ತಿದ್ದೆ. ಬೇಡಪ್ಪ ರಾಜ, ಬೇಡ. ಮತ್ತು ಇವತ್ತು ಹೇಳಿದ್ರೆ ಮತ್ತೆ ಇನ್ನೂ ಎಷ್ಟು ದಿನಕ್ಕೆ ತೊಗೊಂಡ್ಬರ್ತೀರೋ ಇನ್ನು ನೀವು, ಅದಕ್ಕೆ ನಾನೇ ಬಂದೆ. ಕೊಡು ಇವಾಗ ರೆಸ್ಯೂಮ್. ಇವಾಗ ಇನ್ನು ಮನೆಗೆ ಬರ್ತೀಯ, ಇನ್ನೂ ಲೇಟ? ಆಗ ಬರ್ತೀನಿ, ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಇನ್ನೊಂದು ಮೇಲ್ ಕಳಿಸೋದಿದೆ, ಅದನ್ನು ಕಳಿಸ್ಬಿಟ್ಟು ಬರ್ತೀನಿ ಮನೆಗೆ. ಒಂದು 5 ನಿಮಿಷ ಕೂತ್ಕೊಂಡಿರಕ್ಕ. ಈ ಮೇಲ್ ಒಂದು ಸೆಂಡ್ ಮಾಡಬೇಕಾ? ಸೆಂಡ್ ಮಾಡಿಬಿಟ್ಟು ಇದರಲ್ಲೇ ಇದೆ ರೆಸ್ಯೂಮ್ ಎಲ್ಲರದು, ನಿನ್ನ ಲ್ಯಾಪ್ಟಾಪಿಗೆ ಸೆಂಡ್ ಮಾಡಿಬಿಡ್ತೀನಿ. ಸರಿನಪ್ಪ. ಒಂದು ಸ್ವಲ್ಪ ಕೆಲಸ ಬೇಗ ಬೇಗ ಮುಗಿಸು. ಹೋಗೋ ಮುಂದೆ ನಿನ್ನ ಸೊಸಿನೂ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ. ಓ, ಸ್ಕೂಲಿಗೆ ಹೋಗಿದ್ದಾಳಾ? ಹಾಂ, ಸ್ಕೂಲಿಗೆ ಹೋಗೋಣ. ಅದಕ್ಕೆ ಇವಾಗ ಹೋಗೋ ಮುಂದೆ ಕರ್ಕೊಂಡು ಹೋಗ್ಬಿಡೋಣ. ಮತ್ತೆಲ್ಲಿ ಪದೇ ಪದೇ ಹೋಗೋದು ಬರೋದು ಮಾಡಲಿ ನಾನು. ಹೆಂಗೋ ಇನ್ನೊಂದು ಹಾಫ್ ಆನ್ ಅವರ್ ಅವ್ರದ್ದು ಬಿಡೋದಕ್ಕೆ. ನೀನು ಮೇಲ್ ಕಳಿಸಿ ರೆಸ್ಯೂಮ್ ಎಲ್ಲ ಇದು ಮಾಡೋಷ್ಟಿಗೆ ಅಷ್ಟೊತ್ತಾಗುತ್ತೆ. ಹೋಗೋ ಮುಂದೆ ಕರ್ಕೊಂಡು ಹೋಗ್ಬಿಡೋಣ. ಸರಿ ಆಯ್ತು, ಹೋಗಿ ಹಂಗೆ ಮಾಡೋಣ. ಸರ್, ಪಾಟೀಲ್ ಅವರು ಮೇಲ್ ಸೆಂಡ್ ಮಾಡ್ತೀನಿ ಅಂತ ಅಂದಿದ್ರು. ನಿಮ್ಗೆ ಏನಾದರೂ ಸೆಂಡ್ ಮಾಡಿದಾರಾ? ಸೆಂಡ್ ಮಾಡಿದರೆ ನನಗೆ ಫಾರ್ವರ್ಡ್ ಮಾಡ್ತೀರಾ? ರೀ, ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ? ಇಲ್ಲಿ ಒಳಗಡೆ ಮಾತಾಡ್ತಾ ಕುಂತಿದ್ದೀವಿಲ್ಲ ನಾನು ಮತ್ತೆ ನಮ್ಮ ಅಕ್ಕ, ಹಾಗೆ ಬಂದ್ಬಿಡುದಾ? ಕೇಳ್ಕೊಂಡು ಬರೋದಕ್ಕೆ ಏನಾಗುತ್ತೆ ನಿಮ್ಗೆ ರೋಗ? ಹಾಂ, ಇದನ್ನೇನು ಆಫೀಸ್ ಅಂತ ಮಾಡಿದ್ದೀರಾ ಅಥವಾ ನಿಮ್ಮ ಮನೆ ಅಂತ ಮಾಡಿದ್ದೀರಾ? ಸಾರಿ ಸರ್, ಅದು ಅರ್ಜೆಂಟ್ ಇತ್ತಲ್ಲ, ಅದಕ್ಕೆ ಹಾಗೆ ಬಂದುಬಿಟ್ಟೆ ಕೇಳೋಕ್ಕೆ. ಸಾಗರ್, ಅಷ್ಟಾಗಿ ಸಿಟ್ಟು ನಿಂಗೆ? ಇಲ್ಲಿ ಬಿಡು, ಅದನ್ನೇ ಸ್ಲೋ ಆಗಿ ಹೇಳು. ಇನ್ನೊಂದ್ಸಲ ಹಂಗೆ ಮಾಡೋದಿಲ್ಲ ಅವರು. ಅಯ್ಯೋ ಅಕ್ಕ, ನೀನು ಸುಮ್ಮನೆ ಇರು. ಹಾಗೆ ಇವರು ಬಿಟ್ಟರೆ ತಲೆ ಮೇಲೆ ಹತ್ತು ಕೂತ್ಕೋತಾರೆ. ಹೋಗಿರಿ, ನಾ ಮೇಲನ್ನು ಸೆಂಡ್ ಮಾಡ್ತೀನಿ. ಹಾಗೇನಾದರೂ ಇದ್ದರೆ ನಂಗೆ ಕಾಲ್ ಮಾಡಿರಿ. ನಿಮ್ಗೆ ಕಾಲ್ ಮಾಡಿದೆ ಸರ್, ಬ್ಯುಸಿ ಅಂತ ಬಂತು, ಅದಕ್ಕೆ ನಾನೇ ಬಂದೆ. ಓಕೆ, ಬ್ಯುಸಿ ಇದ್ದರೆ ಕೇಳ್ಕೊಂಡು ಒಳಗಡೆ ಬರ್ರಿ, ಈ ಥರ ನುಗ್ಗೋದಲ್ಲ. ಓಕೆ ಸರ್, ಮೇಲೇನ ಸ್ವಲ್ಪ ಬೇಗ ಕಳಿಸಿ. ಹಾಂ, ಓಕೆ, ನೀವು ಹೋಗ್ರಿ. ಏನು ಸಾಗರ್, ನೀನು ಆ ಥರನ ಬೈಯೋದು? ಯಾರ ಹತ್ರ ಹೆಂಗೆ ನೋಡ್ಕೋಬೇಕಂತ ನಿಂಗೆ ಗೊತ್ತಿಲ್ಲ ನಿಂಗೆ? ಎಂಪ್ಲಾಯೀಸ್ ಹತ್ರ ಈ ಥರನ ನಡ್ಕೊಳ್ಳೋದು? ನೀಲ್ಲೇ ಕೂತ್ಕೊಂಡಿರು, ನಾನು ಹೋಗಿ ಮಾತಾಡಿ ಬರ್ತೀನಿ. ಅಕ್ಕ, ಅದೆಲ್ಲ ನಿನ್ಗೆ ಯಾಕೆ? ನೀನಿದಕ್ಕೆ ಹೋಗಿ ಅವ್ರ ಹತ್ರ ಮಾತಾಡ್ತಿದ್ದಿ? ಅದೆಲ್ಲ ಬೇಡ, ನೀ ಸುಮ್ಮನೆ ಇರು. ಅಕ್ಕ ಈರೇ, ನಾನು ಯಾಕೆ ಒಮ್ಮೆಗೆ ಅಷ್ಟೊಂದು ರೇಗಾಡ್ಬಿಟ್ಟೆ ಅವ್ರ ಮೇಲೆ?